ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಶಿಡ್ಲಘಟ್ಟ ಡಿಪೋಗೆ ಸೇರಿದ ದೇವದೂತ ಬಸ್ನಲ್ಲಿ ಹೋಂಗಾರ್ಡ್ ಪತ್ನಿ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದೆ. ಆದರೆ ಆಕೆ ವರದಹಳ್ಳಿ ಬಸ್ ನಿಲ್ದಾಣದಲ್ಲಿ ಇಳಿಯಬೇಕಿದ್ದು ಕಂಡಕ್ಟರ್ ಬಸ್ ನಿಲ್ಲಿಸದೆ ಮುಂದೆ ಬಂದಿದ್ದಾನೆಂದು ಹೇಳಲಾಗಿದೆ. ಇದೇ ಕಾರಣಕ್ಕೆ ಮಾಜಿ ಹೋಂಗಾರ್ಡ್ ವರದಹಳ್ಳಿ ಸುರೇಶ್ ಎಂಬಾತ ನಾಯನಹಳ್ಳಿ ಗೇಟ್ವರೆಗೂ ಬೈಕ್ನಲ್ಲಿ ಬಸ್ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ವರದಹಳ್ಳಿ ಗೇಟ್ ಬಳಿ ಬಸ್ ನಿಲ್ಲಿಸದೆ ಮುಂದೆ ಸಾಗಿದ ಕಾರಣ ಬಸ್ ಹಿಂಬಾಲಿಸಿಕೊಂಡು ಬಂದ ಹೋಂಗಾರ್ಡ್ ನಾಯನಹಳ್ಳಿ ಗೇಟ್ನಲ್ಲಿ ಬಸ್ ಅಡ್ಡಗಟ್ಟಿ ನಿಲ್ಲಿಸಿ ರಾದ್ದಾಂತ ಮಾಡಿದ್ದಾನೆ. ಸಾಲದೆಂಬಂತೆ ಬಸ್ ಒಳಗಿದ್ದ ಕಂಡಕ್ಟರ್ ಗಣೇಶ್ ಎಂಬುವವರ ಜೊತೆ ವಾಗ್ವಾದ ನಡೆಸಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಘರ್ಷಣೆ ವೇಳೆ ಕಂಡಕ್ಟರ್ ಗಣೇಶ್ ಎಂಬುವವರ ಬಟ್ಟೆ ಹರಿದು ಹಾಕಿ ಆತನ ಕೈಯಲ್ಲಿದ್ದ ಇಟಿಎಂ ಕೆಳಗೆ ಬಿಸಾಡಿರುವುದಾಗಿ ಕಂಡಕ್ಟರ್ ದೂರಿನಲ್ಲಿ ತಿಳಿಸಿದ್ದಾನೆ. ಹಲ್ಲೆ ತಡೆಯಲು ಹೋದ ಬಸ್ ಚಾಲಕ ನರಸಿಂಹಮೂರ್ತಿ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಪಡಿಸಿದ್ದಾನೆ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆ ನಂತರ ಅದೇ ಬಸ್ಸಿನಲ್ಲಿ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದ ಚಾಲಕ ನರಸಿಂಹಮೂರ್ತಿ ಹಾಗೂ ಕಂಡಕ್ಟರ್ ಗಣೇಶ್ ಹಲ್ಲೆ ನಡೆಸಿದ ಸುರೇಶ್ ಎಂಬುವವರ ವಿರುದ್ಧ ದೂರು ನೀಡಿದ್ದು, ಸದ್ಯ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಿಡ್ಲಘಟ್ಟ ನಾವು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಬರ್ತಾ ಇದ್ವಿ. ಈಗ ಚಿಂತಾಮಣಿಯಲ್ಲಿ ಒಬ್ಬರು ಲೇಡೀಸ್ ಹತ್ತಿದ್ರು. ನಾವು ವರದಹಳ್ಳಿ ಸ್ಟಾಪ್ ಇಳಿಬೇಕು ಅಂದರು. ಮೇಡಮ್ ಇದು ಎಕ್ಸ್ಪ್ರೆಸ್ಸು, ಅಲ್ಲಿ ಸ್ಟಾಪ್ ಬರಲ್ಲ, ಜಾತ್ವಾರ ಹಸಳ್ಳಿ ಇಳ್ಕೊಳ್ಳಿ, ಇಲ್ಲಾಂದರೆ ನಾಯನಹಳ್ಳಿ ಇಳ್ಕೊಳ್ಳಿ, ರಿಕ್ವೆಸ್ಟ್ ಸ್ಟಾಪ್ ಕೊಡ್ತೀನಿ ಅಂದೆ. ಅವರು ಆಯ್ತು ಸರ್, ನಾವು ಇಲ್ಲಿ ನಾಯನಹಳ್ಳಿ ಇಳ್ಕೊತೀವಿ, ಆಯ್ತು ಸರ್ ಸ್ಟಾಪ್ ಕೊಡಿ ಸರ್ ಅಂದರು. ನಾನು ಅಲ್ಲಿ ಬಂದು ಸ್ಟಾಪ್ ಕೊಟ್ಟೆ, ಇಳ್ಕೊಂಡು ಹೋದರು. ಮತ್ತು ಯಾರೋ ಸುರೇಶ್ ಅಂತ ನಾವು ಬಸ್ ಮೂವ್ ಮಾಡೋವಾಗ ಬಂದು ನನ್ನ ಹಿಡ್ಕೊಂಡು ಕಲ್ಲು ಎದೆಗೆ ಒದ್ಬಿಟ್ಟು ಹೊಡೆದವ್ರೆ ಸರ್. ಪ್ಯಾಸೆಂಜರು ಅವರು ಹೊರನಾಯಕನಹಳ್ಳಿ ಇಳಿಬೇಕಾಯ್ತಂತೆ, ಅಲ್ಲಿ ಸ್ಟಾಪ್ ಇಲ್ಲ. ಅದಕ್ಕೆ ಅವರು ರಿಕ್ವೆಸ್ಟ್ ಸ್ಟಾಪು ಮುಂದೆ ನಾಯನಹಳ್ಳಿ ಕೊಡ್ತೀನಿ ಅಂದರು. ಆಯ್ತಣ್ಣ ಅಲ್ಲೇ ಕೊಡಿ ಅಂತ ಹೇಳಿದ್ರು. ಸ್ಟಾಪ್ ಕೊಟ್ಟರು. ಆದ್ರೂ ಅವರು ಯಾರೋ ಬಂದು ಮುಂದೆ ನಾಯನಹಳ್ಳಿ ಗೇಟ್ ಮುಂದೆ ಬಿಟ್ಟು ಗಾಡಿ ಅಡ್ಡ ಹಾಕ್ಬಿಟ್ಟು ಹಿಂದೆ ಹೋಗಿ ಯಾಕಪ್ಪ ಅನ್ನೋಬಿಟ್ಟು ನಮ್ಮ ಕಂಡಕ್ಟರ್ನೇ ಹೊಡಿತಾಯಿದ್ದೆ. ಒಳಗಡೆ ಹೋಗ್ಬಿಟ್ಟು ಹಂಗಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊಡೆದಾಯ್ತು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.